ಸ್ನೇಹಿತರೆ, ನಾನು ನಿಮ್ಮ ಸ್ವಾಭಾವಿಕ ಆಗ್ಬೇಕು ಕನ್ನಡಿಗ ಸಂತೋಷ್ ಚೌಧರಿ. ಇಂದು ನಾನು ನಿಮಗೆ ಒಂದು ಗದ್ದಲವಿಲ್ಲದ ವ್ಯೂ ಪಾಯಿಂಟ್ ಅನ್ನು ತೋರಿಸಲು ಬರ್ತಾ ಇದ್ದೀನಿ. ಬೆಳಗ್ಗೆ 4:30ಕ್ಕೆ ಎದ್ದು ಚಳಿಲಿ ಈ ಒಂದು ಅದ್ಭುತವಾದ ವ್ಯೂ ಪಾಯಿಂಟ್ ಅನ್ನು ನೋಡಲು ನನ್ನ ಅಂಬಾರಿ ತೆಗೆದುಕೊಂಡು ವ್ಯೂ ಪಾಯಿಂಟ್ ದಾರಿ ಹಿಡಿದು ಹೋಗ್ತಾ ಇದ್ದೀನಿ. ಯಾವುದು ಇದು ಅಂತೀರಾ? ಇದು ಒಂದು ಹಂಪಿಯ ಹಿಡನ್ ಪ್ಲೇಸ್. ಇದು ಪುರಾಣ, ಏಕಾಂತ ಮತ್ತು ಅತ್ಯದ್ಭುತ 360 ಡಿಗ್ರಿ ವ್ಯೂ ನೀಡುವ ಸ್ಥಳ. ಇದುವೇ ಮಾಲ್ಯವಂತ ಪರ್ವತ. ಸ್ನೇಹಿತರೆ, ಮಾಲ್ಯವಂತ ಪರ್ವತಕ್ಕೆ ಹಂಪಿಯ ಮೇಲ್ ಬಜಾರಿಂದ ಬರೋದಾದರೆ ಕೇವಲ 6 ಕಿಲೋಮೀಟರ್ ದೂರದಲ್ಲಿದೆ. ನೀವು ಆಟೋ ತೆಗೆದುಕೊಳ್ಳಬಹುದು ಅಥವಾ ಬೈಕ್ ಬಾಡಿಗೆ ಪಡಿಬಹುದು. ತುಂಬ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂದರೆ ನೀವು ಆಲ್ಮೋಸ್ಟ್ ಬೆಟ್ಟದ ತುದಿಯವರೆಗೆ ಸವಾರಿ ಮಾಡ್ಬೋದು. ನೋಡಿ, ನಿಮ್ಮ ವೆಹಿಕಲ್ಗಳನ್ನು ಸೇಫ್ ಆಗಿ ಇಲ್ಲಿ ಪಾರ್ಕ್ ಮಾಡ್ಬೋದು. ಈಗ ನಾನು ಸನ್ರೈಸ್ ನೋಡಕ್ಕೆ ಹೋಗ್ತಾ ಇದ್ದೀನಿ. ಬಿಗ್ ಬಾಸ್, ಈಗ ಸಮಯ ಸರಿಯಾಗಿ 6:15. ಅಂದರೆ ಸನ್ರೈಸ್ ಆಗಲು ಇನ್ನು ಕೇವಲ 8 ನಿಮಿಷ ಮಾತ್ರ ಬಾಕಿ. ನಾನಂತೂ ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ. ನೋಡೋಣ ಯಾವ ರೀತಿ ಸನ್ರೈಸ್ ಆಗುತ್ತೆ ಅಂತ. ನಾನು ಕೂಡ ಫಸ್ಟ್ ಟೈಮ್ ಇಷ್ಟು ಹತ್ತಿರದಿಂದ ಸನ್ರೈಸ್ ನೋಡ್ತಾ ಇರೋದು. ನೋಡಿ, ಸೂರ್ಯ ಬರೋ ಮೊದಲು ಆಕಾಶ ಯಾವ ರೀತಿ ಆರೆಂಜ್ ಕಲರ್ ಕಾಣ್ತಾ ಇದೆ. ಇನ್ನು ಕೇವಲ 2 ನಿಮಿಷ ಸೂರ್ಯ ಬಂದೇ ಬಿಡ್ತಾನೆ. ಏನ್ ಗುರು ಇದು? ಎಂಥ ಅದ್ಭುತ ಸನ್ರೈಸ್! ಬೆಟ್ಟ ಸಿಡಿಕೊಂಡು ಸೂರ್ಯ ಎಂಟ್ರಿ ಕೊಟ್ಟೇ ಬಿಟ್ಟ. ಹಾಗಾದ್ರೆ ತಡೆ ಯಾಕೆ? ಸೂರ್ಯನ ಜೊತೆಗೆ ನಮ್ದು 2 ಫೋಟೋ ಬರಲಿ. ಬನ್ನಿ. ಈ ಮಾಲ್ಯವಂತ ಪರ್ವತ ಒನ್ಲಿ ಸನ್ರೈಸ್ ನೋಡಕ್ಕೆ ಮಾತ್ರ ಅಲ್ಲ, ಇದು ರಾಮಾಯಣ ಮಹಾಕಾವ್ಯದ ಜೀವಂತ ಭಾಗ. ಇಲ್ಲಿ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ 4 ತಿಂಗಳು ಇದ್ರು ಅನ್ನೋ ಪ್ರತೀತಿ. ಹಾಗಾದರೆ ಅವ್ರ ದರ್ಶನ ಮಾಡೋಣ ಬನ್ನಿ. ನಾನು ಬೇಗ ಬಂದೀನಿ ಅನಿಸುತ್ತೆ, ಹಾಗಾಗಿ ಇನ್ನೂ ಬಾಗಿಲು ತೆಗೆದಿಲ್ಲ. ಇಲ್ಲಿಂದಲೇ ಒಂದು ನಮಸ್ಕಾರ ಮಾಡೋಣ. ಈ ಮಾಲ್ಯವಂತ ರಂಗನಾಥ ದೇವಾಲಯ 16ನೇ ಶತಮಾನದ ವಿಜಯನಗರ ಕಾಲದ ಜೀವಂತ ದೇವಾಲಯ ಅಂತಲೇ ಹೇಳ್ಬೋದು. ಇದರ ಸೂಕ್ಷ್ಮ ಕೆತ್ತನೆಯ ಕಂಬಗಳು ಮತ್ತು 2 ಅದ್ಭುತ ಗೋಪುರಗಳನ್ನು ನೋಡುವುದು ಖುಷಿಯ ಸಂಗತಿ.
ಇದು ಇವತ್ತಿನ ವಿಡಿಯೋದ ವಿಷಯವಾಗಿತ್ತು. ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಇನ್ನೂ ಇಂಥ ಹೆಚ್ಚಿನ ಹಿಡನ್ ಪ್ಲೇಸಸ್ಗಳನ್ನು ನೋಡಬೇಕಂದ್ರೆ ಟ್ರಾವೆಲ್ ಟಾಕ್ ವಿತ್ ಕನ್ನಡಿಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಮತ್ತೆ ಸಿಗೋಣ.